ರಾಜ್ಯಾದ್ಯಂತ ದರ್ಶನ್ ನಟನೆಯ ಕರಿಯ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಆ ರಿಲೀಸ್ ಸಿನಿಮಾವನ್ನ ನೋಡೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟರ್ನತ್ತ ನುಗ್ಗಿ ಬರ್ತಾ ಇದ್ದಾರೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ರಾಜ್ಯಾದ್ಯಂತ ದರ್ಶನ್ ನಟನೆಯ ಕರಿಯ ರಿಲೀಸ್ ಆಗಿದೆ. ಚಿತ್ರಮಂದಿರಕ್ಕೆ ನುಗ್ಗಿ ಬಂದ ದರ್ಶನ್ ಫ್ಯಾನ್ಸ್ ಥಿಯೇಟರ್ಗಳ ಮುಂದೆ ಖಾಕಿ ಫುಲ್ ಅಲರ್ಟ್ ಆಗಿದ್ದಾರೆ. ದರ್ಶನ್ ಕರಿಯರ್ನ ಮೈಲ್ ಸ್ಟೋನ್ ಚಿತ್ರ ಇದು. ಜೋಗಿ ಪ್ರೇಮ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಕರಿಯ. 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕರಿಯ ತೆರೆಗೆ ಅಪ್ಪಳಿಸಿದೆ. ಪ್ರಸನ್ನ ಥಿಯೇಟರ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋದು. ಸರ ಪಟಾಕಿ ಹಚ್ಚಿ ಡಿ ಬಾಸ್ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. 20 ವರ್ಷ ಕಳೆದ್ರೂ ಕಮ್ಮಿ ಆಗಿಲ್ಲ ಕರಿಯ ಕ್ರೇಜ್. ಕೆಂಚಾಲೋ ಮಂಚಾಲೋ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಡಿ ಬಾಸ್ಗೆ ಜೈಕಾರ ಹಾಕಿ ಸಂಭ್ರಮಿಸಿದ್ದಾರೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಜೈಲು ಪಾಲಾಗಿರೋದು. ಅಪಪ್ರಚಾರ ಮಾಡಬೇಡಿ, ನಮ್ಮ ಬಾಸ್ ಯಾರಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇಲ್ಲ, ದುರ್ಯೋಧನ ದನ ಇದ್ದಂಗೆ ಇದ್ದಾನೆ ಅಂತಿರೋದು ನೀವೇ. ಆರೋಪ ಮುಕ್ತರಾಗಿ ಬಾಸ್ ಆಚೆ ಬರ್ತಾರೆ, ಅಲ್ಲಿವರೆಗೂ ಕಾಯ್ತೀವಿ ಅಂತ ಈ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಮಾತನಾಡಿದ್ದಾರೆ. ಕರಿಯ ಅಂದ್ರೆ ದರ್ಶನ್ ಅವರ ಸಿನಿ ಕೆರಿಯರ್ನಲ್ಲೇ ದೊಡ್ಡ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿತ್ತು ಅಂತ ಒಂದು ಸಿನಿಮಾ. ಅವರಿಗೆ ಚಿತ್ರರಂಗದಲ್ಲಿ ನೆಲೆ ಊರೋದಕ್ಕೆ ಕಾರಣ ಆಗಿದ್ದು ಕೂಡ ಕರಿಯ ಸಿನಿಮಾನೇ. ಅದಾದ ನಂತರ ಅವರು ಯಾವತ್ತೂ ಹಿಂತಿರುಗಿ ನೋಡೇ ಇಲ್ಲ. ಅದಾದ ನಂತರ ಈಗ ಜೈಲಿಗೆ ಹೋಗಿದ್ದಾರೆ ಒಂದು ಕೊಲೆ ಪ್ರಕರಣದಲ್ಲಿ. ಆ ಸಂದರ್ಭದಲ್ಲಿನೇ ಕರಿಯ ಸಿನಿಮಾ ರಿಲೀಸ್ ಆಗಿರೋದು. ಆದರೂ ಕೂಡ ಕ್ರೇಜ್ ಕಡಿಮೆಯಾಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ.